ಭೂಮಿಯಲ್ಲಿ ಬಂಗಾರದ ಬೆಳೆಗಳು. ಭೂಮಿಗೆ ಕೊಟ್ಟಿದ್ದು ಡಾಕ್ಟರ್ ಸಾಯಿಲ್. ಇಳುವರಿ ಸಿಕ್ಕಿದ್ದು ಸಿಂಪ್ಲಿ ಡಬಲ್. ಕಲ್ಲು ಭೂಮಿಯಲ್ಲಿ ಕಮಾಲ್. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಮನೆ ಮಗಳು ಸುಮಿತ. ಅದು ಗುಡ್ಡಗಾಡುಗಳಿಂದ ವ್ಯಾಪಿಸಿರುವ ಕಲ್ಲು ಕೃಷಿ ಭೂಮಿ. ಆ ಭೂಮಿಯಲ್ಲಿ ಕೃಷಿ ಮಾಡಿದ ರೈತರಿಗೆ ಸಿಕ್ಕಿದ್ದು ಬರೀ ನಷ್ಟ. ಆದ್ರೆ ಇದೀಗ ಒಂದು ಸಾವಯವ ಶಕ್ತಿ ಆ ಕೃಷಿಕನಿಗೆ ಸಂಜೀವನಿಯಾಗಿ ಪರಿಣಮಿಸಿ ಕಲ್ಲು ಭೂಮಿಯನ್ನ ಹೂವಾಗಿಸಿದೆ. ಬೆಳೆಯನ್ನ ಬಂಗಾರವಾಗಿಸಿ ಕೃಷಿಕನನ್ನ ಖುಷಿಯಾಗಿಸಿ ಬಿಟ್ಟಿದೆ. ತ್ಯಾಜ್ಯದಾಗ ಸೇರಿಸ್ತಾ ಇದ್ವಿ. ಅದು ಈ ಭೂಮಿಗೆ ಬರುತ್ತಿಲ್ಲ ಅನ್ನೋದೇ ನಮ್ಗೆ ತುಂಬಾ ಭಯ ಇತ್ತು. ಮತ್ತೇನು ಬಳಸಿಲ್ಲ ನೋಡ್ರಿ ಸರ್. ಡಾಕ್ಟರ್ ಸಾಯಿಲ್ ಬಿಟ್ರೆ ಮತ್ತೆ ಯಾವುದು ಬಳಸೇ ಇಲ್ಲ. ಅದು ರೈತರು ಸಾಮಾನ್ಯವಾಗಿ ಸುಳ್ಳು ಹೇಳಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಕಂಪ್ನಿ ಇದು ಮಾಡ್ತಿದ್ದಾರೆ ಅಂತ ಅನ್ನೋದಲ್ಲ, ರೈತರ ಬಾಯಲ್ಲೇ ಕೇಳಿದ್ವಲ್ಲ ಸರ್, ಅವಾಗ ನಮ್ಗೆ ಕನ್ಫರ್ಮ್ ಪಕ್ಕ ಇದು ಕೆಲಸ ಬರ್ತಲ್ಲ. ಅದನ್ನು ಹಾಕಿದ್ರೆ ಇದನ್ನು ಗೊತ್ತಾಗ್ತಾ ಇದೆಯಲ್ಲ ನಮ್ಗೆ. ಅದೇ ಅದಕ್ಕೆ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ನಮಗಂತೂ ಖುಷಿ ಆಯ್ತು. ಕಂಪ್ನಿಯಿಂದ ಏನು ತೊಂದರೆ ಏನಿಲ್ಲ. ಫಸ್ಟ್ ಟೈಮ್ ಅದು 1700 ರೂಪಾಯಿ ಇತ್ತು ಸರ್, ಅವಾಗ ಒಮ್ಮೆ ತಂದಿದ್ವಿ. ಅವಾಗ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಅಲ್ಲಿ ನ್ಯೂ ಈ ವರ್ಷನ್ ಬಂತಲ್ಲ, ಅದ ನಂತರ ಕಂಟಿನ್ಯೂ ಸರ್ ಕಡೆ ಹೋಗಿ ತರ್ತಾರೆ. ಎಷ್ಟು ಎಕರೆ ಬರುತ್ತೆ ಸರ್ ಇದು? ಆಕ್ಚುಲಿ ಅದು ಇದು ಸೇರಿ 1 ಎಕರೆ ಸರ್. 1 ಎಕರೆ ಇದು 5x5 ಹಾಕಿರೋದ್ರಿಂದ ಒಂದು 700 ಸಸಿ ಬಿದ್ದಿದೆ ಇಷ್ಟಕ್ಕೆ. ಅದು ಒಂದು 200 ಸಸಿ ಇದೆ. ಎಲ್ಲ 900 ಇನ್ನು 700 ಒಂದು 900 ಆ ಲೆಕ್ಕಕ್ಕಿದೆ. ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಅವೆಲ್ಲ ನೋಡ್ರಿ ಬಿಳಿ ಬೇರ್ ಬರುತ್ತಲ್ಲ, ಹಂಗಾಗಿ ಎಂತ ಮಳೆ ಬಂದ್ರು ಗಾಳಿ ಮಳೆಗೂ ಬೀಳಲ್ಲ ಅನ್ನೋದು. ಹೌದು, ನಿಮ್ ಕಡೆ ಗಾಳಿ ಜಾಸ್ತಿ ಅಲ್ಲ? ಅದು ಮೇ ಬಿ ಮುಂಗಾರು ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಮೇ ಇದರಲ್ಲಿ. ಮಳೆ ಜಾಸ್ತಿ ಇತ್ತಾ ನಿಮ್ಗೆ? ಈ ಸರಿ ತುಂಬಾ ಮಳೆ ಸರ್ ನಮಗೂ. ಇಲ್ಲೆಲ್ಲ ಇದ್ರಲ್ಲಿ ನೀರೆಲ್ಲ ತೇಲಾಡೋದು ನೋಡಿ ಸರ್. ಎಲ್ಲ ಫುಲ್ ಪ್ಯಾಕೇಜ್ ಆಗೋದು, ಎಲ್ಲ ಹರಿದು ಹೋಗ್ಬಿಡೋದು. ಅಲ್ಲೆಲ್ಲ ಊಟ ಅಂತಿರಲ್ಲ. ಬೇರೆ ಕಡೆ ಬಾಳೆ ಮಾಡಿದ್ದಾರೆ ಸರ್? ಬೇರೆ ಕಡೆ ಇದೇ ಊರಲ್ಲಿ ಫಸ್ಟ್ ಟೈಮ್ ನಾವೇ ಫಸ್ಟ್ ಟೈಮು ನಾವು ಹೊಸಬ್ರೆ ಪ್ರಯತ್ನ. ಅದು ತುಂಬಾ ಜನ ಕಾಲೆಳೆದ್ರು, ಆದ್ರೂ ಕೂಡ ನೋಡಬೇಡಣ ಅಂತ ಪ್ರಯತ್ನ. ಹಸಿರಿನ ಉಡುಗೆ ತೊಟ್ಟಿರುವ ತೋಟ ಸಮೃದ್ಧಿಯಾಗಿ ಬೆಳೆದು ಊರ ಮಂದಿ ಹುಬ್ಬೇರಿಸಿ ನೋಡುವ ಹಾಗೆ ಮಾಡಿದೆ. ಈ ಕುರಿತು ಕೃಷಿಕ ವಿಜಯೇಂದ್ರ ನಮ್ಮ ಪ್ರತಿನಿಧಿ ಚರಣ್ ಅವರ ಜೊತೆ ತಮ್ಮ ಅನುಭವ ಹಂಚಿಕೊಂಡಿದ್ದು ಹೀಗೆ. ಓಕೆ ಸರ್, ನಿಮ್ದು ಏನ್ ಸರ್ ಬೇರೆ ಪ್ರೊಫೆಷನ್ ಏನು ನಿಮ್ದು? ಮತ್ತೆ ಏನೇನ್ ಮಾಡ್ತಾ ಇದ್ದೀರಾ ನೀವು? ಸರ್ ಮೂಲ ಕಸಬು ಅಂದ್ರೆ ರೈತರೇ. ಓಕೆ, 3 ಎಕರೆ ಬರುತ್ತೆ ಟೋಟಲ್. 3 ಎಕರೆ ಅದರಲ್ಲಿ ಅದು ಬೆಟ್ಟದ ಆಲ್ಮೋಸ್ಟ್ ಬೆಟ್ಟದ ಮೇಲೆನೇ ಇದೆ ಇದು. ಬೆಟ್ಟದ ಮೇಲೆ ಇದೆ ಸರ್. ಓಕೆ ಓಕೆ, ಇಲ್ಲಿ ನೀವು ಏನೇನು ಬೆಳಿತಾ ಇದ್ದೀರಾ ಸರ್ ನೀವು? ಸರ್ ಇಲ್ಲಿ ಬಾಳೆ, ಪಪ್ಪಾಯಿ, ಟೊಮೆಟೊ, ಹೂವಿನ ಗಿಡ, ತೆಂಗಿನ ಗಿಡ ಎಲ್ಲ ಬೆಳಿತಾ ಇದ್ದೀವಿ ಸರ್. ಇದು ಹಾಕಿದ್ರಲ್ಲ, ಮ್ಯಾಂಗೋನು ಮಾಡಿದ್ದೀರಾ? ಮ್ಯಾಂಗೋ ಇದೆ ಸರ್. ಟೀಕೋ ಮಾಡಿದ್ದೀರಾ? ಟೀಕು ಇದೆ. ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಬಳಸ್ತಾರೆ. ಸರಿ ಸರ್, ಇವಾಗ ನಾವು ನಿಂತಿರೋದು ಬಂದು ಬಾಳೆ ತೋಟ. ಇದು ಎಷ್ಟು ಬರುತ್ತೆ ಸರ್ ಟೋಟಲ್? 1 ಎಕರೆ? ಟೋಟಲ್ 1 ಎಕರೆ ಬರುತ್ತೆ. 1 ಎಕರೆ ಅಂದ್ರೆ ಒಂದು 900 ಪ್ಲಾಂಟ್ಸ್ ಹಾಕಿದ್ದೀರಾ ಸರ್. ಅದೇ ಬೆಡ್ ಹೊಡೆದು ನಂತರ ಸ್ವಲ್ಪ ಗುಂಡಿ ಬಂದು 5x5 ಗುಂಡಿ ಇರೋದು. ಸರಿ, ಅದ್ರ ತಿಪ್ಪೆ ಗೊಬ್ಬರ ಹಾಕಿ ಎಷ್ಟು ಹಾಕ್ತಾರೆ ಸರ್? ಒಂದು ಗುಂಡಿಗೆ ಒಂದೊಂದು ಎಷ್ಟು ಲೋಡ್? ಟ್ರ್ಯಾಕ್ಟರ್ ಲೋಡ್? 2 ಲೋಡ್ ಸರ್. 2 ಟ್ರ್ಯಾಕ್ಟರ್ ಲೋಡ್ ತಂದು 1 ಎಕರೆ ಪ್ರತಿ ಗುಂಡಿಗೆ ಒಂದೊಂದು ಬೇಸಿನ್ ಪುಟ್ಟು ಅಷ್ಟು ಹಾಕಿ, ತದನಂತರ ಅದಕ್ಕೆ ಬಯೋಸಾನ್ ಅನ್ನೋ ಒಂದು
ಇದು ಕಳೆನಾಶಕ ಅಥವಾ ಬೇರು ಹುಳ ಕಡಿದಂಗೆ, ಹಾ 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 ಕಳೆನಾಶಕ ಎಲ್ಲ ಬೇರು ಹುಳ ಕಡಿದಂಗೆ ಹಾಕೊಂಡು ಹಾಕ್ಸಿದ್ವಿ ಸರ್. ನಾಟಿ ಮಾಡಿ ನಾಟಿ ಮಾಡಿದ್ರಿ. ಸರಿ, ಮತ್ತೆ ಹಿಂಗೆ ಬೀಜೋಪಚಾರ ಮಾಡಿದ್ರೆ ಇದಕ್ಕೆ? ಬೀಜೋಪಚಾರ ಡಾಕ್ಟರ್ ಮಾಡಲಿಲ್ಲ ಸರ್. ಡಾಕ್ಟರ್ ಸಾಹೇಬ್ ಬೀಜೋಪಚಾರ ಮಾಡಿದೆ ಅವಾಗ, ಮಾಡಲಿಲ್ಲ ಸರ್. ಅದನ್ನ ನಾಟಿ ಮಾಡಿದ ನಂತರ 2 ತಿಂಗಳ ನಂತರ ನಾವು ಯೂಟ್ಯೂಬಲ್ಲಿ ಮೈಕ್ರೋಬಿ ಅವರದ ಓಕೆ ಡಾಕ್ಟರ್ ಸಾಹೇಬ್ ಮಾಡಿದ್ವಿ. ಓಕೆ, ಅದು ನೀವು ಯಾವಾಗ ಕೊಟ್ಕೊಂಡು ಬಂದಿರಿ ಸರ್? 2 ತಿಂಗಳ ನಂತರ ಫಸ್ಟ್ ಟೈಮ್ ಕೊಟ್ಟಿದ್ರು 5 ಲೀಟರ್ ಕೊಟ್ಟು. 5 ಲೀಟರ್. ಮತ್ತೆ ತದನಂತರ ಮಂತ್ಲಿ 5 ಲೀಟರ್ ಕೊಟ್ಟಂತ. ಬೇರೆ ಕೆಮಿಕಲ್ ಫರ್ಟಿಲೈಸರ್ಸ್ ಇಂಥವು ಎಂಥದ್ದು ಬಳಸಲಿಲ್ಲ. ಸ್ಪ್ರೇ ಏನು ಕೊಟ್ಟಿಲ್ಲ ನೀವು? ಓಕೆ ಓಕೆ ಓಕೆ. ಸೊ ಇವಾಗ 12 ತಿಂಗಳಾಗಿದೆ, ಮತ್ತೆ 8 ತಿಂಗಳು ಸರ್ ಬೆಳೆ. 8 ತಿಂಗಳು ಇವಾಗ ಟೋಟಲ್ ಕಟಾವು ಬರೋದು 12. ಹೌದು, ಇವಾಗ ಇರೋದು 8 ತಿಂಗಳು ಬೆಳೆ ಇದು. ನಿಮ್ಗೆ ಏನು ಅನ್ಸುತ್ತೆ, ಫಸ್ಟ್ ಬೆಳೆನಾ ಇದು? ಫಸ್ಟ್ ಟೈಮ್ ಮಾಡ್ತಿದ್ವಿ ಭೂಮಿಯಲ್ಲಿ. ಇದು ಬೆಂಗಾಡು, ಬಳ್ಳಾರಿ ಜಿಲ್ಲೆ ಬೇರೆ, ಬಿಸಿಲ್ನಾಡು. ಇಂಥ ಅದು ಮೇ ತಿಂಗಳು 24ನೇ ತಾರೀಕು ಹಾಕಿದ್ದು ಸರ್. ಆ ಟೈಮಲ್ಲಿ ಹಾಕಿದ್ದು ಇದನ್ನ ಬೆಳೀತದಿಲ್ಲ. ಸಾಯಿಲ್ ಬೇರೆ ಈ ತರ ಇದೆ. ಈ ಸಾಯಿಲ್ ಅಲ್ಲಿ ಮರಳು ಮತ್ತೆ ಇದು ಮಿಕ್ಸ್ ಇದೆ, ಕಲ್ಲು ಎರಡು ಮಿಕ್ಸ್ ಇದೆ. ಅಂಥದ್ರಲ್ಲಿ ಯಾವ್ದು ಮಂಡು ಧೈರ್ಯ ಅಂತಾರಲ್ಲ, ಆ ಧೈರ್ಯದ ಮೇಲೆ ಪ್ರಯತ್ನ ಮಾಡಿದ್ವಿ. ಅಂದ್ರೆ ಸ್ಟಾರ್ಟಿಂಗ್ ನಂಬಿಕೆ ಇತ್ತಾ ನಿಮ್ಗೆ ಮಾಡುವಾಗ? ಇದು ಸರ್ ಹೊಸಪೇಟೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತಲ್ಲ ಒಂದು ಇದು, ನಮ್ಮ ಎನ್ವೈರನ್ಮೆಂಟ್ ಬರುತ್ತನ್ನೋ ಒಂದು ಕಾನ್ಫಿಡೆನ್ಸ್. ಇದು ಮೂಲ ಆಕ್ಚುಲಿ ನಾವು ಟೊಮೆಟೊ ಬೆಳೆಯೋಕ್ಕೋಸ್ಕರ ಮಾಡಿದ್ದು. ಅದ ನಂತರ ಮತ್ತೆ ಚೇಂಜ್ ಮಾಡಿ ಏಲಕ್ಕಿ ಕಂದು ಸಿಗ್ತಾವಂತ ನಮ್ಮ ಕಡೆಯಿಂದ ಗೊತ್ತಾಯ್ತು. ತಂದ್ಬಿಟ್ಟು ಮೇ ತಿಂಗಳಲ್ಲಿ ನಾಟಿ ಮಾಡಿ ಬೆಳೆದ್ವಿ. ಓಕೆ, ಸೊ ನಿಮ್ಗೆ ಇವಾಗ ಖುಷಿ ಇದೆ? ಬಹಳ ಖುಷಿ ಇದೆ. ಖರ್ಚು ವಿಷಯದಲ್ಲಿ ಅಂದ್ರೆ ನಿಮ್ಗೆ ಪರಲಕ್ಕ ಅಂದ್ರೆ ನೀವು ಫಸ್ಟ್ ಟೈಮ್ ಬಾಳೆ ಮಾಡ್ತಾ ಇದೀರಾ, ಆದ್ರೆ ನಿಮ್ಗೆ ಬೇರೆಯವರು ಮಾತಾಡಿರ್ಬೋದು. ಖರ್ಚು ವಿಷಯದಲ್ಲಿ ನಿಮ್ಗೆ ಏನೋ ಕಡಿಮೆ ಅನ್ಸುತ್ತಾ? ನಿಮ್ಗೆ ಕಡಿಮೆ ಅನಿಸುತ್ತೆ ಸರ್. ಇನ್ನು 40 ಲೀಟರ್ ಬೆಳೆಸಿರ್ಬೋದು ಅಷ್ಟೇ 8 ತಿಂಗಳಲ್ಲಿ. 40 ಲೀಟರ್ಗೆ ಅಂತ ಇವಾಗ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ತುಂಬಾ ಜನ ನಿಮ್ ತರನೇ ಇವಾಗ ಯೂಟ್ಯೂಬ್ ನೋಡಿ ಚೇಂಜ್ ಆಗ್ಬೇಕು ಅಂತ ಇರ್ತಾರೆ, ಆದ್ರೇನೋ ಅವ್ರಿಗೆ ಭಯ ಇರುತ್ತೆ. ಅಂತವ್ರು ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಾವಯವ ಕೃಷಿಗೋಸ್ಕರ ಭೂಮಿ ಉಳಿಸೋಣ, ನಾವು ಉಳಿಯೋದಕ್ಕೂ ಮುಂಚೆ ಭೂಮಿ ಉಳಿಸಬೇಕು. ಸಾವಯವ ಕೃಷಿ ಮಾಡೋದ್ರಿಂದ ಮುಂದೆ ಫ್ಯೂಚರಲ್ಲಿ ಕೂಡ ಏನು ತೊಂದರೆ ಇಲ್ಲ. ಮುಂದೇನು ಬೇಕಾದ ಬೇರೆ ಬೆಳೆಯೋಕ್ಕೂ ನಮಗೆ ಅನುಕೂಲ ಎಲ್ಲಾನು ಮಾಡ್ಬೋದು. ಆಮೇಲೆ ಭೂಮಿ ಬಹಳ ಮೃದು ಇರುತ್ತೆ ಸರ್. ಹೌದು, ರೈತ ಮಿತ್ರ ಎರೆಹುಳು ಅಂತೂ ಎರೆಹುಳು ಇರುತ್ತೆ. ಹೀಗಾಗಿ ಬಹಳ ಚೆನ್ನಾಗಿ ಬರುತ್ತೆ. ಎಲ್ಲರೂ ರೈತರು ಬಳಸ್ಬೋದು, ಮಾಡಬಹುದು, ತೊಂದರೆ ಇಲ್ಲ. ಅಲ್ಲ, ತೊಂದರೆನೇ ಇಲ್ಲ. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀವು ಬಾಳೆ ಕೊಡ್ತಾ ಇರೋದು ಇದಕ್ಕೆ ಯಾವುದೇ ಒಂದೇ ಒಂದು ಗ್ರಾಮ್ ಕೆಮಿಕಲ್ ಹೋಗಿಲ್ಲ. ಡೈರೆಕ್ಟ್ ಈ ಟೇಸ್ಟೇ ಬೇರೆ. ಮತ್ತೆ ಇನ್ನೊಂದು ಬಂದು ಎಲ್ಲರಿಗೂ ವಿಷಮುಕ್ತ ಆಹಾರ ಕೊಡಬಹುದು ಅಂತ. ಆ ರೈತರಿಗೆ ಅದು ಒಂದು ದೊಡ್ಡ ಪುಣ್ಯ ಆಯ್ತು ಇವಾಗ. ಯಾಕಂದ್ರೆ ಸಾಕಷ್ಟು ರೈತರು ಇದಕ್ಕೆ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಇದೆಲ್ಲ ಹಾಕಿ ಬೆಳಿತಾ ಇದಾರೆ. ಅದಕ್ಕೆ ಟೇಸ್ಟು ಇರಲ್ಲ ಒಂದು, ಎರಡನೇದು ಒಂದು ಅದಕ್ಕೆ ಸತ್ವನೂ ಇರಲ್ಲ, ನ್ಯೂಟ್ರಿಯೆಂಟ್ಸ್ ಇರಲ್ಲ. ವಿಷ ಅಂದ್ರೆ ವಿಷಮುಕ್ತ ಆಹಾರ ಕೊಡ್ತಾ ಇರೋದು ಒಂದು ದೊಡ್ಡ. ಸೊ ಅದು ಒಂದು ಒಳ್ಳೆ ಇದಲ್ಲ ಸರ್, ಕಾಂಟ್ರಿಬ್ಯೂಷನ್ ಸೊಸೈಟಿಗೆ. ಓಕೆ ಸರ್, ಇನ್ನೇನ ನೀವು ಬೇರೆ ಭೂಮಿ ಬಗ್ಗೆ ನೀವು ಹೇಳಕ್ ಇಷ್ಟಪಡ್ತೀನಿ? ನಿಮ್ಗೆ ಏನೋ ವ್ಯತ್ಯಾಸ ಕಂಡ್ಕೊಂಡ್ರಾ ನೀವು? ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಇದೆ ಸರ್, ಇಲ್ಲದೆ ಇಷ್ಟೊಂದು ಆಗ್ತಾ ಇಲ್ಲ. ಬೇರೆ ಕೆಮಿಕಲ್ ಹಾಕಿದ್ರೆ ಎಷ್ಟು ದಿನಕ್ಕೆ ಈ ತರ ಬರ್ತಿರ್ಲಿಲ್ಲ ಅಂತ ನಮ್ಮ ಅನಿಸಿಕೆ. ತುಂಬಾ ಮೃದುವಾಗಿದೆ. ಫಸ್ಟ್ ಆಫ್ ಆಲ್ ಅಂದ್ರೆ ನೀರಿಲ್ಲಿ ನಿಲ್ಲಲ್ಲ ಸರ್, ಶೇಖರಣೆ ಆಗಲ್ಲ, ಹಿಂಗುತ್ತೆ ಬಿಡುತ್ತೆ. ಪ್ರತಿ 4 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಬಾಳೆ ಬೆಳೆಗಳ ಬೆಳವಣಿಗೆಯಂತೂ ವರ್ಣಿಸಲೇ ಆನಂದ. ಆಳೆತ್ತರಕ್ಕೆ ಬೆಳೆದಿರುವ ಬಾಳೆ ಗಿಡಗಳು ಗಟ್ಟಿಯಾಗಿ ನಿಂತು ಇಳುವರಿಯನ್ನ ನೀಡೋಕೆ ಸಿದ್ಧವಾಗಿವೆ. ಇವುಗಳ ಜೊತೆಗೆ ಬಾಳೆ ಮರಿಗಳು ಸಹ ಬೆಳವಣಿಗೆಯಲ್ಲಿ ಕಾಂಪಿಟಿಷನ್ನಲ್ಲಿವೆ. ಒಟ್ಟಾರೆಯಾಗಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರದ ಶಕ್ತಿಯಿಂದ ಕಲ್ಭೂಮಿಯಲ್ಲೂ ಸಹ ಫಲವತ್ತತೆ ತಾಂಡವಾಡ್ತಿದೆ. ನೋಡಿದ್ರಲ್ಲ ರೈತ ಬಾಂಧವರೇ, ಸಾವಯವ ಕೃಷಿಯಲ್ಲಿ ಎಂತಹ ದಿವ್ಯ ಶಕ್ತಿ ಅಡಗಿದೆ ಅಂತ. ಕಲ್ಲು ಭೂಮಿಯನ್ನ ಮಲ್ಲಿಗೆ ಮಾಡಿ ಡಾಕ್ಟರ್ ಸಾಯಿಲ್ ತನ್ನ ಶಕ್ತಿಯಿಂದ ಬಂಗಾರದ ಬೆಳೆಗಳನ್ನ ರೈತನಿಗೆ ಕೊಡುಗೆಯಾಗಿ ನೀಡಿದೆ. ಇದಾಗಿತ್ತು ಈ ದಿನದ ಕೃಷಿ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ, ಇದು ರೈತರ ಹಾದಿಯಲ್ಲಿ.